ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಂಗಳವಾರ. ಸೊ ಈವ್ನಿಂಗ್ ಅಲ್ಲ, ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಊರಿಂದ ಬಂದ್ವಿ ನಿನ್ನೆ ನೈಟು. ಸೊ ಅದಾದಮೇಲೆ ಏನೂ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಫುಲ್ ನಿದ್ದೆ ಮಾಡ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಮಲಗಿದೆ. ಮಗನೂ ಇರಲಿಲ್ಲ, ಊರಿಗೆ ಹೋಗಿದ್ದ. ನಮ್ಮ ಮಾವ ಬಂದಿದ್ದರು. ಸೊ ಅವನ್ನ ಕರ್ಕೊಂಡು ಊರಿಗೆ ಹೋಗಿದ್ದೆ. ಒಬ್ಬಳೇ ಇದ್ದೆ ಅಲ್ಲ, ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ಅದೆಲ್ಲ ವಾಶ್ ಮಾಡಿ ಒಣಗಾಕಿ ಚೆನ್ನಾಗಿ ನಿದ್ದೆ ಮಾಡಿದೆ. ಬರ್ತಾ ತೊಟ್ಲಿತ್ತು. ಈ ತೊಟ್ಲು ಆ್ಯಕ್ಚುಲಿ ನನ್ನ ಮಗನ ತೊಗೊಂಡು ಬಂದಿದ್ದು. ಆಲ್ಮೋಸ್ಟ್ 10 years ಆಯಿತು. ಅದನ್ನು ಊರಿಂದ ನಾನೇ ಎತ್ಕೊಂಡು ಬಂದೆ. ಅವನೇ ಎತ್ಕೊಂಡು ಬಂದ. ಊರಿಗೆ ಹೋದಾಗ ಎತ್ಕೊಬರೋಣ ಅಂತ ಅಂದ್ಕೊಂಡು ಹಾಗೆ ಇತ್ತು ಅಲ್ಲೇ ಅತ್ತೆ ಮನೆಯಲ್ಲೇ. ಸೊ ಹಾಗೆ ಇರಲಿಲ್ಲ ಎತ್ಕೊಂಬರೋಕ್ಕೆ. ಅದು ನೋಡೋಣ ಫಸ್ಟ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಏನಾಗಿದೆ ಅನ್ನೋದು, ಅದು ಕಂಡೀಷನ್ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಅದಕ್ಕೆ ಇನ್ನೊಂದು ತೊಟ್ಲಿತ್ತು. ನಮ್ಮ ನಾದಿಯವ್ರಿಗೆಲ್ಲ ಅದನ್ನು ಯೂಸ್ ಮಾಡಿದ್ರು. ಅದು ನೋಡ್ಕೊಂಡು ಇದನ್ನು ನೋಡೇ ಇರಲಿಲ್ಲ ನಾವು. ಸೊ ಅದಕ್ಕೆ ಅದು ಹಾಳಾಗಿಬಿಟ್ಟಿದೆ. ಅದಕ್ಕೆ ಇದು ನೋಡೋಣ ಹಾಳಾಗಿಲ್ಲ ಅಂತಂದರೆ. ನೆನ್ನೆ ನೋಡಿದ್ನಲ್ಲ ನಾನು ಫಸ್ಟ್ ಕ್ರೈಯಲ್ಲಿ, ಅದು ಇಷ್ಟ ಆಯಿತು ಆ್ಯಕ್ಚುಲಿ ಹಸ್ಬೆಂಡ್ಗೆಲ್ಲ. ನೋಡ ಇದು ಚೆನ್ನಾಗಿದೆ, ಇದನ್ನೇ ಯೂಸ್ ಮಾಡೋಣ. 1-2-3 months ಮಲಗಲ್ಲ ಮಕ್ಳು ಇವಾಗ ತೊಟ್ಲಲ್ಲಿ. ಸೊ ಅದಕ್ಕೆ ಚೆನ್ನಾಗಿದೆ, ಇದನ್ನೇ ಯೂಸ್ ಮಾಡೋಣ. ಇಲ್ಲ ಅಂತಂದರೆ ನಾಳೆ ನೋಡೋಣ ಅಂತ ಸುಮ್ಮನೆ ಆದ್ವಿ. ಸೊ ತೊಟ್ಲನ್ನ ಎತ್ಕೊಂಡು ಬಂದಿದ್ದಾನೆ. ಅದ್ರ ಜೊತೆಗೆ ಇದೆಲ್ಲ ಏನಿದೆ ಅಲ್ಲ ನಿನ್ನೆ ಶಾಪಿಂಗ್ ಮಾಡಿರೋ ಅಂಥದ್ದು. ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ ರಾಶಿ ಎಲ್ಲ. ಸೊ ಶಾಪಿಂಗ್ ಮಾಡಿರೋ ಅಂಥ ಐಟಮ್ಸ್ ಇರ್ಬೋದು, ಹಾಗೆ ಜರ್ಕಿನ್ಸ್ ಎಲ್ಲ ಹಂಗಂಗೆ ಇದೆ, ಏನೂ ಎತ್ತಿಟ್ಟಿಲ್ಲ. ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಬಿಟ್ಬಿಟ್ಟಿದ್ದೀನಿ. ಸೊ ತೆಗಿಬೇಕು ಎಲ್ಲದನ್ನು ಇವಾಗ. ಇಲ್ಲ ನಾಳೆ ಎಲ್ಲದನ್ನು ತೆಗೆದು ನೀಟಾಗಿ ವಾಶ್ ಮಾಡಿ ಒಂದೇ ಸತಿ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಳ್ತಾರಲ್ಲ 37 weeks ಆದಮೇಲೆ ಯಾವಾಗ ಏನಾಗುತ್ತೆ ಏನೂ ಹೇಳೋಕ್ಕಾಗಲ್ಲ ಅಂತ. ಅದಕ್ಕೋಸ್ಕರ ನೀಟಾಗೆಲ್ಲ ಒಗೆದು ಒಣಗಿ ಆಮೇಲೆ ಪ್ಯಾಕ್ ಮಾಡೋಣ ಅಂತ. ಒಣಗ್ಸೋಕ್ಕೆ ನೋಡಿದ್ರೆ ಫುಲ್ ಮಳೆ ಬಿಸಿಲೇ ಬರ್ತಾಯಿಲ್ಲ. ಅಮ್ಮ ಅದೇ ಅಂತಿದ್ರು, ಮಳೆ ಬಂದಾಗ ಹೋಗಿ ಅಂತ. ಆ್ಯಕ್ಚುಲಿ ಅಮ್ಮ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗು, ನಾನು ವಾಶ್ ಮಾಡಿ ಇಡ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಏನು ಮಿಷನ್ಗೆ ಒಂದು ಸ್ವಲ್ಪ ಹೊತ್ತು ಹಾಕಿದ್ರೆ ಆಯಿತು. ಇಲ್ಲ ಡೆಟಾಯ್ಲು ಇಲ್ಲ ಕಂಫರ್ಟ್ ತರಿಸ್ಬಿಟ್ಟು ಕಂಫರ್ಟ್ಸಲ್ಲಿ ಸ್ವಲ್ಪ ಹೊತ್ತೆಲ್ಲ ಅದ್ಬಿಟ್ಟು ಡ್ರೈ ಮಾಡಿ ಒಣಗಾಕ್ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟಿದ್ದೀನಿ. ಸೊ ಇದಿಷ್ಟು. ಇವತ್ತು ಅತ್ತೆ ಊರಿಂದ ಒಂದಷ್ಟು ತರಕಾರಿ ಅದೆಲ್ಲ ಎತ್ತು ಕಳಿಸಿದ್ದಾರೆ ಮಗನ ಕೈಯಲ್ಲಿ. ಅದನ್ನೆಲ್ಲ ಎತ್ತಿಡಬೇಕು. ಅಡುಗೆ ಮಾಡಬೇಕು. ಅಡುಗೆನೇ ಮಾಡಿಲ್ಲ ಇವತ್ತು. ಬೆಳಗ್ಗೆ ಟಿಫನ್ ಮಾಡಿದಷ್ಟೇ. ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ. ಹಸ್ಬೆಂಡು ಅದನ್ನೇ ತೊಗೊಂಡೋದು. ನಾನು ಮಧ್ಯಾಹ್ನ ಇಡ್ಲಿನೇ ತಿಂದೆ, ಮಗನೂ ಇರಲಿಲ್ವಲ್ಲ ಅಂದ್ಬಿಟ್ಟು. ಈಗ ಚಿಕನ್ ತೊಗೊಂಬರ್ತೀನಿ ಅಂತಂದರು. ಸರಿ ಚಿಕನ್ ಮಾಡೋಣ ಅಂತಂದ್ಬಿಟ್ಟು ಚಿಕನ್ ಸಾಂಬಾರು ಮಾಡೋಣ ಅಂತ. ಆ್ಯಕ್ಚುಲಿ ಹಸ್ಬೆಂಡ್ ನಾನು ಬರೋಷ್ಟಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿರು, ಮಾಡು ಅಂತ ಹೇಳಿದ್ರು. ಅದು ನೋಡಿದ್ರೆ ಅವರೇ ಬಂದರು. ಈಗ ಆಲ್ರೆಡಿ ಕಾರ್ ಅದು ಇಲಿ ಕಚ್ಚಾಕಿದ್ದು ಅಂತ ಹೇಳಿದ್ನಲ್ಲ, ಅದೇನೋ ಚೈನೀಸ್ ಕಿಂಗ್ ಅಂತೆ, ಈ ಅನ್ಸ್ತಾರೆಲ್ಲ ಆಗ್ತಾರಲ್ಲ. ಸೊ ಆ ಥರದ್ದು ನಿಟ್ಟರೆ ಸ್ಮೆಲ್ಲಿಗೆ ಬರಲ್ಲ ಅಂತ ಹೇಳಿದರು. ಸೊ ಅದನ್ನೇ ಇಟ್ಟಿದ್ರು. ಮೊನ್ನೆ ಹೋಗುವಾಗ ಸ್ಮೆಲ್ ಬಂದರೆ ಮತ್ತು ನನಗಾಗಲ್ಲ ಅಂದ್ಬಿಟ್ಟು ತೆಗೆದುಬಿಟ್ಟಿದ್ರು. ಇವತ್ತು ತೊಗೊಂಬಂದೆ, ಡೋರ್ ಓಪನ್ ಮಾಡು ಕಾರ್ದು ಅಂತಂದರು. ಅದಕ್ಕೆ ಅಲ್ಲಿ ಹೋದ್ವಿ. ಬನ್ನಿ ಇವಾಗ ಮಾಡೋಣ ಬೇಗ. ಏನೆಲ್ಲ ತೊಗೊಂಬಂದಿದ್ದೀನಿ ಏನು ಅನ್ನೋದನ್ನ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ. ಮಕ್ಕೂಗಾಗುವಂಥದ್ದು ಐಟಮ್ಸು ಮತ್ತು ನನಗೆ ಬೇಕಾಗಿರುವಂಥ ಐಟಮ್ಸು. ಎಮರ್ಜೆನ್ಸಿಗೆ ಅಲ್ಲೆಲ್ಲೂ ಆಚೆ ಹೋಗೋಕ್ಕೆ ನನ್ನ ಕೈಲಂತೂ ಆಮೇಲೆ ಆಗಲ್ಲ. ಇಲ್ಲಿಂದ ಕಷ್ಟ ಇದೆ ಆಟೋಗೆ ಹೋಗೋದು ಅದೆಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡು ಬಂದುಬಿಟ್ಟಿದ್ದೀನಿ ಫಸ್ಟ್. ಈಗ ಅಡುಗೆ ಮಾಡೋಣ ಅಂತ ಬಂದೆ ಕಿಚನ್ಗೆ. ಆ್ಯಕ್ಚುಲಿ ಬೆಳಗ್ಗೆ ಸಾಂಬಾರು ಮಾಡಿರಲಿಲ್ಲ. ಇನ್ನೇನು ಮಾಡೋದು, ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆಲ್ಲ. ಏನಾದರೂ ಖಾರ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಏನು ಹೇಳ್ತೀವಿ, ಮಳೆಗೆ ವೆದರ್ ಹಿಂಗಿರೋದಕ್ಕೆ ಏನಾದರೂ ಖಾರ ತಿನ್ನೋಣ ಅಂತ ಅನಿಸುತ್ತೆ. ಯಾರಿಗೆಲ್ಲ ಹೆಂಗೆ ಅನಿಸುತ್ತೆ. ನಾನು ಮಳೆ ಬಂದರೆ ಸಾಕು, ಕಾಫಿ ಏನಾದರೂ ಟೀ ಕುಡಿಯೋಣ ಅಥವಾ ಖಾರ ತಿನ್ನೋಣ ಅನಿಸುತ್ತೆ. ಬಟ್ ಕಾಫಿ ಕುಡಿದೆ ಅಂತಂದರೆ ಫುಲ್ ಗ್ಯಾಸ್ಟ್ರಿಕ್ ಆಗೋಗುತ್ತೆ ನನಗೆ. ಗೊತ್ತಿಲ್ಲ ಅದೇನೋ. ಈ 9 months ಬಿದ್ದಾಗಿಂದ ಪರವಾಗಿಲ್ಲಪ್ಪ ಗ್ಯಾಸ್ಟ್ರಿಕ್ಕು. ಅದಕ್ಕೂ ಮುಂಚೆ ತುಂಬ ಹೆವಿ ಗ್ಯಾಸ್ಟ್ರಿಕ್ ಆಗ್ತಾಯಿದ್ದು. ಏನೂ ತಿಂದಿಲ್ಲ ಅಂದರೂ ಕೂಡ ಎದೆ ಮೇಲೇ ಇರ್ತಿತ್ತು. ರಾತ್ರಿ ಎಲ್ಲ ಒಂಥರ ಫುಲ್ಲು ತೇಗ್ ಬರೋದು, ಎದೆ ಎಲ್ಲ ಉರಿ ಆಗೋದು, ಈ ಥರದ್ದೆಲ್ಲ ಆಗ್ತಾಯಿತ್ತು. ಬಟ್ 9 months ಬಿದ್ದಾಗಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನನಗಿಲ್ಲ. ಸೊ ಯಾರಿಗಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ಇವಾಗೂ ಇದೆಯಾ ಏನು ಅಂತಂದ್ಬಿಟ್ಟು. ಆಲ್ಮೋಸ್ಟ್ ತುಂಬ ಜನ ಹೇಳಿದ್ರಿ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನನಗೂ ಇದೆ ಅಂತ. ನನಗೆ ಇವಾಗ ಕಡಿಮೆ ಆಗಿದೆ ಲಾಸ್ಟಿಗೆ ಅಂತ ಹೇಳ್ಬೋದು. ಅದಕ್ಕೆ ಹಸ್ಬೆಂಡ್ಗಂದೆ ಖಾರ ಏನಾದರೂ ತಿನ್ನಬೇಕು ಅನಿಸ್ತಾಯಿದೆ ಅಂತ ಬಜ್ಜಿ ಬೋಂಡ ಏನಾದರೂ ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ರು. ಬಟ್ ನಿನ್ನೆ ತಾನೇ ಅಮ್ಮ ಮನೇಲಿ ಮಾಡಿದರು ಬಜ್ಜಿ ಎಲ್ಲ. ಸೊ ಮತ್ತೆ ಬಜ್ಜಿ ತಿನ್ನೋರು ಅಂತ ಅನಿಸ್ತಾಯಿತ್ತು. ಹೋಗ್ಲಿ ಚಿಕನ್ ತೊಗೊಂಡ್ಬಿಡ್ತೀನಿ, ರೆಡಿ ಮಾಡ್ಕೋ ಅಂತಂದರು. ಸರಿ ಆಯಿತು, ನಾನು ಚಿಲ್ಲಿ ಚಿಕನ್ ಮಾಡಿಕೊಡ್ತೀನಿ, ನೀನೇನಾದರೂ ಬೇರೆ ರೆಸಿಪಿ ಮಾಡು ಅಂತಂದರು. ಏನಪ್ಪ ಇದಕ್ಕಿದಂಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಅಂತ ಅಂದ್ಕೊಂಡು ಸರಿ ಆಯಿತು ಅಂದೆ. ಅವರು ಬೇರೆ ಎಲ್ಲ ಕೆಲಸ ಮಾಡ್ತಾರೆ, ಅಡುಗೆ ಮಾಡೋದು ಕಷ್ಟ ಸ್ವಲ್ಪ ಕಡಿಮೆ. ಅಂದರೆ ವೆರೈಟಿಗಳನ್ನ ಟ್ರೈ ಮಾಡ್ತಾರೆ, ಬೇರೆ ಅಡುಗೆ ಎಲ್ಲ ಮಾಡೋದು ಕಡಿಮೆನೇ ಅವರು. ಬಟ್ ಇವತ್ತು ಚಿಲ್ಲಿ ಚಿಕನ್ ಮಾಡ್ತೀನಿ. ಅದು ಬುರ್ಲಾನ್ ಶೆಫ್ ಅಂತ ಯಾರೋ ಬರ್ತಾರಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತಾರೆ ಅವ್ರನ್ನ. ತುಂಬ ಸಿಂಪಲಾಗಿ ಚೆನ್ನಾಗಿ ಮಾಡ್ತಾನೆ. ಹಸ್ಬೆಂಡ್ಗೆ ಟೇಸ್ಟ್ಗಳು ಹೇಳೋದು ಅಥವಾ ಟೇಸ್ಟ್ಗಳು ಮಾಡೋದನ್ನು ಸಿಕ್ಕಾಪಟ್ಟೆ ತುಂಬ ಫುಡ್ಡಿ ಅವರು.
ಅದನ್ನು ನೋಡ್ತಿರ್ತಾರೆ ವೀಡಿಯೋಸು, ನನಗೂ ಹೇಳ್ತಾ ಇರ್ತಾರೆ ನೋಡಿ ಹಿಂಗೆ ಮಾಡ್ತಾರೆ, ಈ ಥರ ಚೆನ್ನಾಗಿರುತ್ತೆ, ತುಂಬ ಸಿಂಪಲಾಗಿ ಮಾಡ್ತಾನೆ ಅಂತೆಲ್ಲ. ಸೊ ಇವತ್ತು ಅವ್ರದ್ದು ಟ್ರೈ ಮಾಡ್ತೀನಿ ಚಿಲ್ಲಿ ಚಿಕನ್ ಅಂತ ಹೇಳಿದ್ರು. ಸಾಕಾಗಿ ಬಂದಿತ್ತು ನಿಜ, ಟ್ರೈ ಮಾಡಿದರು. ಅದು ರೆಸಿಪಿ ಶೇರ್ ಮಾಡ್ತೀನಿ. ನಾನು ಸರಿ ಆಯಿತು ಅಂದ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಇಲ್ಲಿ ಅಂತ ಮಾಡ್ಕೋತಾಯಿನಿ. ನನ್ನ ಮಗ ವಾದ ಮಾಡ್ತಾಯಿದ್ದಾನೆ ಇಲ್ಲಿ, ಎಣ್ಣೆ ಓಪನ್ ಮಾಡಿ ಹಾಕ್ತಿದ್ದ. ನಾನು ಅದೇ ಹೇಳ್ತಿದ್ದೆ, ಚಲ್ತಿಯ ಬೇಡ ಚಿನ್ನು ಅಂತ. ನೀನು ಬಿಟ್ಟರೆ ತಾನೇ ಮಮ್ಮಿ ನಾನು ಕಲ್ತ್ಕೊಳ್ಳೋದು ಅಂತ ಹೇಳ್ತಾ ಇದ್ದ. ಸರಿ ಆಯಿತು ಮಾಡಪ್ಪ ಅಂತ ಹೇಳ್ತಾ ಇದ್ದೆ ಅವನಿಗೆ. ನಾನಿಲ್ಲಿ ಸಾಂಬಾರೆಲ್ಲ ಮಾಡಿಕೊಂಡು ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ಬೇಗ ಆಗುತ್ತಲ್ಲ. ಮುದ್ದೆ ಮಾಡೋಣ ಅಂತ, ಮುದ್ದೆ ತಿನ್ನಬೇಕು ಅನಿಸಿತ್ತು. ಬಿರಿಯಾನಿ ಮಾಡೋಣ ಅಂದ್ಕೊಂಡೆ, ಮೊನ್ನೆ ತಾನೇ ಹೋಟೆಲ್ಗೆ ಹೋಗಿದ್ನಲ್ಲ ಅಂತಮ್ಮ ಬರ್ತಡೇ ದಿವಸ ಮಲ್ಲಿಕಾ ಬಿರಿಯಾನಿ ಕೊಡಿಸಿದ್ನಲ್ಲ. ಬೇಡ, ಮುದ್ದೆ ಚಿಕನ್ ಸಾಂಬಾರು, ರೈಸ್ ಮಾಡಿಬಿಡೋಣ, ಹಸ್ಬೆಂಡ್ ಚಿಲ್ಲಿ ಚಿಕನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಸಾಂಬಾರಿಗೆ ಮಾಡ್ಕೋತಾಯಿದ್ದೀನಿ. ಸಾಂಬಾರು ಈಸಿಯಾಗಿ ಆಗುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಮಸಾಲೆ ಎಲ್ಲ ಹುರ್ಕೊಂಡು ರುಬ್ಬಿಟ್ಟು ಒಂದು ವಿಷಲ್ ಹಾಕ್ಬಿಟ್ರೆ ಚಿಕನ್ ಸಾಂಬಾರು ರೆಡಿ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೋತಾಯಿನಿ. ವಿಷಲ್ ಹಾಕ್ಸೋದಕ್ಕಿಂತ ಹಂಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ, ಬಟ್ ನನಗೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ವಿಷಲ್ ಹಾಕ್ಸಿ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಹಾಗೆ ನನಗೆ ಲಾಸ್ಟ್ ವೀಡಿಯೋಗೆಲ್ಲ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ ಹಾಸ್ಪಿಟಲ್ ಬಗ್ಗೆ ಹೇಳಿ, ಅಂದರೆ ಪ್ಯಾಕೇಜಸ್ ಹಿಂಗಿದೆ, ಸಿಸರಿನ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಅಂತೆಲ್ಲ ತುಂಬ ಜನ ಕೇಳಿದ್ದೀರಾ. ಅದ್ರ ಬಗ್ಗೆನೂ ಹೇಳ್ತೀನಿ ಈ ವಿಡಿಯೋ ಒಳಗೆ. ಹಾಗೆ ಇನ್ನೊಬ್ಬರು ಕಾಮೆಂಟ್ ಮಾಡಿದ್ರು, ಆ್ಯಕ್ಚುಲಿ ನಾನು 8 ಮಂತ್ಸ್ದು ವೀಡಿಯೋ ಹಾಕಿದ್ದೆಲ್ಲ, ಸೊ ಅದಕ್ಕೆ ಕಾಮೆಂಟ್ ಮಾಡಿದರು, ಈ ಟೈಮಲ್ಲಿ ಒಬ್ಬರೇ ಇದ್ದೀರಾ, ಅಷ್ಟು ಸೇಫ್ ಅಲ್ಲ, ಯಾರಾದರೂ ಜೊತೇಲಿ ಇಟ್ಕೊಳ್ಳಿ, ನೀವು ಯಾಕೆ ಒಬ್ಬರೇ ಇದ್ದೀರಾ, ಇಲ್ಲ ಅಮ್ಮನ ಮನೆಗೆ ಹೋಗಿ ನೀವು ಇಲ್ಲ ನಿಮ್ಮ ಅಮ್ಮನಾದರೂ ಕರೆಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ರಿ. ಕರೆಕ್ಟು, ಬಟ್ ನಾನು ಅಮ್ಮನ ಮನೆಗೆ ಹೋಗೋ ಸಿಚುವೇಷನಲ್ಲಿಲ್ಲ. ನೀವು 8 ಮಂತ್ಸಲ್ಲೇ ಮಾಡಿದ್ರಿ, ಬಟ್ ಈಗ ನಂಗೆ 9 ಮಂತ್ಸ್ ಆಗಿದೆ. ಅಂದರೆ 8 ಮಂತ್ಸ್ದು ನಾನೊಂದು ವಿಡಿಯೋ ಹಾಕಿದ್ನಲ್ಲ, ಅದಕ್ಕೆ ಮಾಡಿದ್ದೀರಾ. ಆ್ಯಕ್ಚುಲಿ ಈಗ 9 ಮಂತ್ಸಲ್ಲಿದೆ ನನಗೆ. ಅಮ್ಮ ಹೇಳ್ತಾನೆ ಇದ್ದಾರೆ ಬರ್ತೀನಿ ಅಂತ ಅಂದ್ಬಿಟ್ಟು. ಹಾಗೆ ಅತ್ತೆ ಕೂಡ ಕೂಗ್ತಾನೆ ಇದ್ದಾರೆ, ಊರಿಗೆ ಬಂದುಬಿಡು, 9 ಮಂತ್ಸಲ್ಲಿರೋದು ಅಷ್ಟು ಸೇಫ್ ಅಲ್ಲ, ಒಬ್ಬರೇ ಇರೋದು ಸೇಫ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಮನೆಯಲ್ಲಿ ಎಲ್ಲ ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ. ಅಂದರೆ ಮಗನಿಗೆ ಸ್ಕೂಲ್ ಇರೋದ್ರಿಂದ ಅವನ್ನ ಬಿಟ್ಟು, ಅಮ್ಮನ ಮನೆ ಅಂದರೆ ಬ್ಯಾಂಗ್ಳೂರು, ಸೊ ಕೋಲಾರಿಂದ ನಾನು ಬೆಂಗ್ಳೂರಿಗೆ ಹೋಗ್ಬಿಟ್ರೆ ಇಲ್ಲಿ ನೋಡ್ಕೊಳ್ಳೋದೆಲ್ಲ ತುಂಬ ಕಷ್ಟ ಆಗುತ್ತಲ್ವ, ಅದಕ್ಕೆ ನಾನು ಹೋಗಿಲ್ಲ. ಅತ್ತೆ ಮನೆಗಾದರೆ ಹೋಗ್ಬೋದು, ಇಲ್ಲೇ ಊರಿಗೆ ಟ್ರಾವೆಲ್ ಮಾಡ್ಬೋದು. ಬಟ್ ಅವನಿಗೇನಿದೆ ಕ್ರಿಕೆಟ್ ಕ್ಲಾಸ್ ಇರುತ್ತೆ ವೀಕ್ಲಿ 3 ಡೇಸು. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ನಾನು, ಏನು ಮಾಡೋದು ಏನು. ಹೋದರೆ ಮತ್ತೆ ಅವನಿಗೂ ಕಷ್ಟ ಆಗುತ್ತಲ್ವ, ಬೆಳಗ್ಗೆ 6:30ಗೆಲ್ಲ ಹೋಗ್ತಾನೆ ಕ್ರಿಕೆಟ್ಗೆ. ಸೊ ಅಲ್ಲಿಂದ ಬಂದು ಮತ್ತೆ ರೆಡಿಯಾಗಿ ಮತ್ತೆ ಸ್ಕೂಲಿಗೆ ಹೋಗುವಂಥದ್ದವನು. ಸೊ ಎಲ್ಲರಿಗೂ ಕಷ್ಟ ಆಗುತ್ತೆ. ನನಗೇನು ಕಷ್ಟ ಅನಿಸ್ತಾ ಇಲ್ಲ, ಆರಾಮಾಗಿದ್ದೀನಿ. ಬಟ್ ಎಲ್ಲರಿಗೂ ಭಯ, 9 ಮಂತ್ಸಿಗೆ ಬಿದ್ಮೇಲೆ ಯಾವಾಗ ಹೆಂಗಿರುತ್ತೆ ಏನು ಹೇಳೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಅಮ್ಮ ಹೇಳ್ತಿದ್ದಾರೆ ಬರ್ತೀನಿ ಅಂತ. ನಾನೇ ಅಮ್ಮಂಗೆ ಇನ್ನೂ ಬೇಡ ಇರಮ್ಮ, ನಾನು ಹೇಳಿದಾಗ ನೋಡೋಣ ಡಾಕ್ಟರ್ ಏನಾದರೂ ಡೇಟ್ ಹೇಳ್ತಾರಲ್ವ, ಇದೇ ಡೇಟ್ ಪಕ್ಕ ಅಂತ ಹೇಳಿದಾಗ ಅವಾಗ ಬರುವಂತೆ ಅಂತ ಹೇಳ್ತಾ ಇದ್ದೀನಿ. ಅಮ್ಮ ಏನೋ ಬರ್ತೀನಿ ಅಂತ ಮೊನ್ನೆಯಿಂದನೇ ಹೇಳ್ತಾ ಇದ್ದಾರೆ. ತುಂಬ ಜನ ಕೇಳಿದ್ದೀನಿ, ನಿಮ್ಮ ತಮ್ಮನ ಹೆಂಡ್ತಿ ಕೂಡ ಪ್ರೆಗ್ನೆಂಟಾ ಅಂತ. ಹೌದು, ಅವಳು ಕೂಡ ಪ್ರೆಗ್ನೆಂಟು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಅವಳು ಕೂಡ ಕಷ್ಟ ಆಗುತ್ತೆ ಅಲ್ಲ, ಬೇಡ ಇರಿ ಅಂತ ಅಂದ್ಬಿಟ್ಟು. ಬಟ್ ಅವಳಿಗಿನ್ನೂ ಏನು ಹೇಳ್ತೀವಿ, ಡೆಲಿವರಿ ಡೇಟ್ ತುಂಬ ಲೇಟ್ ಇದೆ. ಸೊ ಅದಕ್ಕೋಸ್ಕರ ಅವಳು ಹೇಳ್ತಿದ್ದಾಳೆ ಅತ್ತೆಗೆ ಕರ್ಕೊಂಡು ಹೋಗಿ ಅಂತ. ನೋಡೋಣ ಹೇಗಾಗುತ್ತೆ ಏನು ಅಂತಂದ್ಬಿಟ್ಟು. ಅಲ್ಲಂದರೆ ತಮ್ಮನಿಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಅಪ್ಪನೂ ಮನೇಲೇ ಇರ್ತಾರೆ. ಸೊ ಅಲ್ಲಿ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಅಕ್ಕಪಕ್ಕ ಎಲ್ಲ. ನೀನು ಇಲ್ಲಿ ಒಬ್ಬಳೇ ಇರ್ತೀಯ, ಹಸ್ಬೆಂಡ್ ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ, ಮಗ ಬರೋ ತನಕ ಒಬ್ಬಳೇ ಇರ್ತೀಯ. 9 ಮಂತ್ಸಿಗೆ ಬಿದ್ದಾಗ ಯಾವಾಗ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಬ್ಬರೇ ಇರಬಾರ್ದು. ಸೊ ಅದಕ್ಕೆ ಬರ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮಂದ್ರೆ ಮನಸ್ಸೇ ಹಂಗೆ ಅಲ್ವ, ನಾವೇನು ಹೇಳಿದ್ರು. ಸರಿ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ. ನೋಡೋಣ ಅಮ್ಮ ಇಲ್ಲ ಬಂದೇ ಬರ್ತೀನಿ ನಾನು. ಇವಾಗ 9 ಮಂತ್ಸಿಗೆ ಬಿದ್ದೆ, ನೀನು ಹೇಳಿದ ಮಾತು ಕೇಳಲ್ಲ ಅಂತ ಹೇಳ್ತಿದ್ರು ಮೊನ್ನೆ. ಸರಿ ಆಯಿತು ಅಂತ ಹೇಳಿದ್ದೀನಿ. ಎಲ್ಲ ಕರೆಕ್ಟಾಗಿದ್ದರೆ, ಅಂದರೆ ಎಲ್ಲ ಆರಾಮಾಗಿದ್ದರೆ ನಾನು ಕೂಡ ಎಲ್ಲನೂ ಕರ್ಸ್ಕೋಬೋದು. ಸೊ ಕಷ್ಟ ಇದೆ ಎಲ್ಲರಿಗೂ ಕೂಡ ಇವಾಗ, ಅಂದರೆ ಅಲ್ಲಿ ಹಿಂದೂ ಕೂಡ ಒಬ್ಬಳೇ ಇರ್ತಾಳಲ್ಲ ಅಂತ ನಾನು ಯೋಚನೆ ಮಾಡೋದು. ಬಟ್ ಅಲ್ಲಿ ನನ್ನ ತಮ್ಮ ಎಲ್ಲ ನಾನೆಲ್ಲ ಇರ್ತೀವಲ್ಲ ಅಂತ ಹೇಳ್ತಿದ್ದಾನೆ. ಇಲ್ಲಿ ಅತ್ತೆ ಬರೋಕ್ಕಂತೂ ಆಗೋಲ್ಲ, ಇಲ್ಲಿ ವಯಸ್ಸಾಗಿರೋ ಅಜ್ಜಿ ಮತ್ತು ನಮ್ಮ ಮಾವ ಎಲ್ಲ ಇದ್ದಾರೆ. ಸೊ ಅವ್ರನ್ನ ಬಿಟ್ಟು ಬರೋಕ್ಕೂ ಆಗೋಲ್ಲ. ಸೊ ಅದಕ್ಕೆ ನಮ್ಮದನ್ನು ನಾವೇ ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ಳೋಣ ಸ್ವಲ್ಪ ದಿವಸ. ಇನ್ನು ಅಮ್ಮ ಮತ್ತೆಲ್ಲ ಬರಬೇಕಾಗುತ್ತೆ ಅಂತ ಅಂದ್ಕೊಂಡು ನಾನು ಇದ್ದಿದ್ದು ಅಷ್ಟೇ. ನನಗೇನು ಭಯ ಇಲ್ಲ ನಿಜ, ನನಗೇನು ಕಷ್ಟ ಅಂತ ನಂಗೆ ಬ್ಯಾಕ್ ಪೇಯ್ನ್ ಆಗಿರ್ಬೋದು, ಅಥವಾ ತುಂಬ ಕಾಲು ನೋವು, ತುಂಬ ಹೊತ್ತು ನಿಂತೆ ಅಂದಾಗ ಕಾಲು ನೋವು ಬರುತ್ತೆ ಅಷ್ಟೇ. ಈಗ 9 ಮಂತ್ಸಿಗೆ ಬಿದ್ದಾಗಿಂದ ಒಂದು ಸ್ವಲ್ಪ ಅವಾಗವಾಗ ಬಿಟ್ಟು ಬ್ಯಾಕ್ ಪೇಯ್ನ್ ಬರುತ್ತೆ. ಅದು ಬಿಟ್ಟರೆ ಇನ್ನೇನು ಕೂಡ ಪ್ರಾಬ್ಲಮ್ ಇಲ್ಲ ನನಗೆ. ಸೊ ಹೆಲ್ಪ್ಗೆ ಅಂದರೆ ಹಸ್ಬೆಂಡು ಮಗ ಇದ್ದಾರಲ್ಲ, ಹೆಂಗೋ ಆಗಿಬಿಡತ್ತೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಸೊ ನೋಡೋಣ, ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ.
ಅಮ್ಮ ಬರ್ತಾರೆ. ಥ್ಯಾಂಕ್ಸ್, ನೀವು ಅಷ್ಟು ಕೇರ್ ಮಾಡಿ ಹೇಳಿದ್ದಕ್ಕೆ, ಕರ್ಕೊಳ್ಳಿ ಅಥವಾ ನೀವೇ ಹೋಗಿ ಒಬ್ಬರೇ ಇರಬೇಡಿ ಅಂತ ಹೇಳಿದ್ದಕ್ಕೆ. ಇಲ್ಲಿ ಚಿಲ್ಲಿ ಚಿಕನ್ಗೆ ಏನೆಲ್ಲ ಬೇಕು ಅಂತ ಕೇಳಿದೆ ಹಸ್ಬೆಂಡು ಏನು ಬೇಡ, ಈರುಳ್ಳಿ ಸ್ವಲ್ಪ ದೊಡ್ಡಕ್ಕೆ, ಹಾಗೆ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ದೊಡ್ಡ ಕಟ್ ಮಾಡ್ಕೊ ಸಾಕು ಅಂತ ಹೇಳಿದ್ರು. ಇಷ್ಟೇ ಸಾಕಾ ಅಂದರೆ ಇಷ್ಟೇ ಸಾಕು ಅಂದರು. ಸರಿ, ಇಷ್ಟು ಸಿಂಪಲ್ಲಾಗಿ ಏನು ಇಂಗ್ರೀಡಿಯೆಂಟ್ಸೇ ಏನೂ ಇಲ್ಲ. ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿದ್ದು, ಕ್ಯಾಪ್ಸಿಕಮು ಈರುಳ್ಳಿ ಇಷ್ಟೇ ಕಟ್ ಮಾಡಿರೋದು ನಾನು. ಹಸಿಮೆಣಸಿನ್ಕಾಯನ್ನು ಜಜ್ಜಿಬಿಟ್ಟು ಕೊಡು ಅಥವಾ ಮಿಕ್ಸಿಗೆ ಹಾಕಿ ಕೊಡು ಅಂದರು. ಅವ್ರು ಮಾಡುವಾಗ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಯಾರಿಗಾದ್ರೂ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ. ಇಷ್ಟು ಕ್ವಿಕ್ಕಾಗಿ ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಟೇಸ್ಟಾಗಿ ಆಗುತ್ತೆ ಅಂತ ನನಗೆ ಅಂತ ಅನಿಸ್ತು. ಹಾಗೆ ಹಾಸ್ಪಿಟಲ್ ಬಗ್ಗೆ ಹೇಳ್ತೀನಿ. ನಾನಿಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಕೂಗಿಸ್ಬಿಡ್ತೀನಿ, ಆಮೇಲೆ ಏನೋ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾ ಇದ್ದೆ. ಹಾಸ್ಪಿಟಲ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಸಿಸರಿನ್ ಬಗ್ಗೆ ತುಂಬ ಜನ ಕೇಳಿದರು, ಸಿ ಸೆಕ್ಷನ್ ಬಗ್ಗೆ. ಸಿ ಸೆಕ್ಷನ್ ಹೆಂಗೆ ಅಂತಂದರೆ ನನಗೆ ಕೊಟ್ಟಿರೋದು ಲೀಸ್ಟ್ ಕೊಡ್ತಾರಲ್ಲ ಅವರು, ಆ ಲೀಸ್ಟ್ ಪ್ರಕಾರ ಅಂದರೆ ಜನರಲ್ ವಾರ್ಡ್ಗೆ 40,000 ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸಿಸರಿನ್ಗೆ. ಅದಾದಮೇಲೆ 3 ಮೆಂಬರ್ಸ್ ಇರ್ತಾರಲ್ವ, ಆ ಥರ ರೂಮ್ಗೆ 54,000 ಆಗುತ್ತೆ. ಡಬಲ್ ಇಬ್ಬರೇ ಇರ್ತಾರಲ್ವ, ಇಬ್ಬರು ಪೇಷಂಟ್ಸ್ ಇರೋವಂಥದ್ದು, ಅದಕ್ಕೆ 56,000. ಮತ್ತು ಸ್ಪೆಷಲ್ ರೂಮು ಸಿಂಗಲ್ ಇರ್ತೀವಲ್ಲ ನಾವು, ಅಂಥದಕ್ಕೆ 78,000 ಆಗುತ್ತೆ. ಮತ್ತು ಎ ಸಿ ರೂಮ್ ಬರುತ್ತಲ್ವ, ಸಿಂಗಲಲ್ಲಿ ಎ ಸಿ ರೂಮ್ ಬೇಕಂದರೆ ನಿಮಗೆ 82,000 ಆಗುತ್ತೆ. ಇನ್ನೂ ಅದಕ್ಕೂ ಚೆನ್ನಾಗಿರೋ ರೂಮ್ ಬೇಕಂದರೆ ಡಿಲೆಕ್ಸ್ ರೂಮ್ ಅಂತ ಏನೋ ಇದೆ, ಅದಕ್ಕೆ 90,000 ಆಗುತ್ತೆ ಅಂತ ಹೇಳಿದ್ರು. ಹಾಗೆ ನಾರ್ಮಲ್ ಡೆಲಿವರಿಗಾದರೆ ಜನರಲ್ ವಾರ್ಡ್ಗೆ 35, ಮತ್ತು ತ್ರಿಬಲ್ 3 ಜನ ಇರೋದಕ್ಕೆ 40,000, ಇಬ್ಬರು ಇರೋದಕ್ಕೆ 42,000. ಸಿಂಗಲ್ ರೂಮ್ ಬೇಕಂದರೆ 53,000. ಹಾಗೆ ಡಬಲ್ ಅಂದರೆ ಸಿಂಗಲ್ ರೂಮ್ಗೆ ಬೇಕಂದರೆ 53,000, ಮತ್ತು ಎ ಸಿ ರೂಮ್ ಬೇಕಂದರೆ 56,000, ಡಿಲೆಕ್ಸ್ ರೂಮ್ ಬೇಕಂದರೆ 61,000 ಅಂತ ನನಗೆ ಬಿಲ್ ಕೊಟ್ಟಿದ್ದಾರೆ. ಅದನ್ನ ನೋಡಿಕೊಂಡು ನೀವು ಮಾಡ್ಕೋಬೇಕು. ಇದು ಬೇಬಿದೆಲ್ಲ ಎಕ್ಸ್ಟ್ರಾ ಇರುತ್ತೆ, ಅಮ್ಮಂದು ಮಾತ್ರ ಇಷ್ಟಿರುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ನೋಡೋಣ ಹೇಗಾಗುತ್ತೆ ಏನು ಅಂತಂದ್ಬಿಟ್ಟು. ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೋತೀನಿ. ಅದು ಬೇರೆ ಇತ್ತು, ನಾನು ಹೆಂಗೆ ಕಾಮೆಂಟಲ್ಲಿ ಹೇಳೋದು ಅಂದ್ಬಿಟ್ಟು ಹೇಳಿದ್ದೀನಿ. ಹಾಗೆ ಇಲ್ಲಿ ಹಸ್ಬೆಂಡು ಚಿಲ್ಲಿ ಚಿಕನ್ ಮಾಡೋಕ್ಕೆ ಕೂಡ ರೆಡಿ ಮಾಡಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ 1-2 ಸ್ಪೂನಷ್ಟು ತುಪ್ಪ, ಹಾಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದಾರೆ. ಇಲ್ಲಿ ಹಸಿಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ಕೊಡು, ಮಿಕ್ಸಿಗೆ ಹಾಕು ಅಂದರು. 3 ಮೆಣಸಿನ್ಕಾಯಿ, ಸೊ ಅದು ಮಿಕ್ಸಿಗೆ ಹಾಕಿದ್ರೆ ಆಗಲ್ಲ, ಇರಿ ಜಜ್ಜಿಬಿಟ್ಟು ಕೊಡ್ತೀನಿ ಅಂತ ಜಜ್ತಾ ಇದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದಾರೆ. ನಿಮಗೆ ಪೇಸ್ಟ್ ಬೇಡ ಅಂತಂದರೆ ಕಟ್ ಮಾಡಿ ಕೂಡ ಹಾಕ್ಕೊಬೋದು ಅಂತ ಹೇಳ್ತಾಯಿದ್ರು. ಮತ್ತು ಚಿಕನ್ ಒಂದು 1/2 kg ಚಿಕನ್, 1.5 kg ಏನೋ ತೊಗೊಂಬಂದಿದ್ರು. ನಾನು ಸಾಂಬಾರು ಮಾಡಿ ಸ್ವಲ್ಪ ಚಿಕನ್ನ ಮಿಕ್ಸಿ ಇಟ್ಟಿದ್ದೆ. ಸೊ ಅದರಲ್ಲಿ ಮಾಡ್ತಾರೋ ಅಂಥದ್ದು, ಏನು ಹೇಳ್ತಾರೆ, ಬಸ್ರಿ ಬಯಕೆ ತೀರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಖಾರ ಏನಾದರೂ ತಿನ್ನಬೇಕು ಅಂತ ಹೇಳಿದ್ದಕ್ಕೆ ಮಾಡ್ತಾರೋ ಅಂಥದ್ದು. ನಿಜ ಸೂಪರಾಗಿ ಬಂದಿತ್ತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಹಾಸ್ಪಿಟಲ್ ಅಂದರೆ ನಾನು ಕೇಳಿದ್ದು, ಏನು ಹೇಳ್ತಾರೆ, ಬೇಬಿಗೆ ಅಕಸ್ಮಾತ್ ಏನಾದರೂ ಹುಷಾರಿಲ್ಲ ಅಂತಂದರೆ, ಇವಾಗ ಹೇಳೋಕ್ಕಾಗಲ್ಲ ಅಲ್ವಾ ಬೇಬಿ ಊಟದಾಗ ಹೆಂಗಿರುತ್ತೆ ಕಂಡೀಷನ್, ಅದನ್ನೆಲ್ಲ ನೋಡಿಕೊಂಡು ಬೇಬಿದು ಡಿಸೈಡ್ ಆಗುತ್ತೆ ಮೇಡಮ್, ಇವಾಗಲೇ ಅದು ಪ್ಯಾಕೇಜ್ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರು ಹೇಳಿದ್ರು. ನನಗೇನೋ ಓಕೆ ಅನಿಸ್ತು. ಪ್ರೈಸಸ್ ಎಲ್ಲ ಏನು ತುಂಬ ಹೆವಿ ಇದೆ ಅಂತ ನನಗೆ ಅನಿಸ್ಲಿಲ್ಲ, ಓಕೆ ಅಂತಲೇ ಅನಿಸ್ತು. ನೋಡೋಣ ಹೇಗಾಗುತ್ತೆ ಅಂತಂದ್ಬಿಟ್ಟು. ಈಗ ಚಿಕನ್ ಹಾಕ್ಕೊಂಡ್ವಲ್ಲ, ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯಲಿ, ಅದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತಂದಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಹಸ್ಬೆಂಡ್ ಉಪ್ಪು ನೀನು ಹಾಕ್ಬಿಡು, ನಾನು ಹಾಕಿದ್ರೆ ಮತ್ತೆ ಜಾಸ್ತಿ ಹಾಕ್ತೀನಿ ಅಂತಂದರು. ಸೊ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಏನು ಮಾಡ್ಕೊಂಡಿದ್ದಿಲ್ಲ, ಆ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಹಾಗೆ ಡಾಕ್ಟ್ರ್ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ, ನಾವು ಅವ್ರ ಹತ್ರನೇ ತೋರಿಸಿದ್ದು ಅಂತ ಅಂದ್ಬಿಟ್ಟು. ನಾನು ಹೇಳಿರೋ ಹಾಸ್ಪಿಟಲ್ ಬಂದು ಬ್ಯಾಪ್ಟಿಸ್ಟ್ದು, ಆ್ಯಕ್ಚುಲಿ ನಾನು ಅದು ಹೇಳೋದು ಮರೆತುಬಿಟ್ಟೆ, ಯಾರ್ದು ಹೊಸ್ದಾಗಿ ಇವಾಗ ವಿಡಿಯೋ ನೋಡ್ತಾ ಇದ್ದರೆ, ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ದು ಪ್ಯಾಕೇಜಸ್ನ ನಾನು ಹೇಳಿದ್ದು. ನನಗೆ ಲೀಸ್ಟ್ ಕೊಟ್ಟಿದ್ದಾರೆ ಅವರಿನ್ನು. ಇದರಲ್ಲಿ ಮತ್ತೆ ನಾವು ಮಗು ಆಗದೆ ಏನಾದರೂ ಸರ್ಜರಿ ಮಾಡಿಸ್ಕೋತೀವಿ ಅಂತಂದರೆ 5,000 ಎಕ್ಸ್ಟ್ರಾ ಆಗುತ್ತೆ ಎಲ್ಲದಕ್ಕೂ ಅಷ್ಟೇ. ಅದ್ರದ್ದು 5,000 ಏನೋ ಎಕ್ಸ್ಟ್ರಾ ಆಗುತ್ತೆ, ನಾರ್ಮಲ್ ಆದರೂ ಅಷ್ಟೇ, ಸಿ ಸೆಕ್ಷನ್ ಆದರೂ ಅಷ್ಟೇ ಅಂತ ಅನ್ಕೋತೀನಿ. 5,000 ಏನೋ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆ ನೀರೆಲ್ಲ ಏನು ಬಿಟ್ಕೊಂಡಿದ್ದಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ, ಅದೆಲ್ಲ ಸ್ವಲ್ಪ ಏನು ಹೇಳಿ ಎಂಬಿರಲಿ ನೀರೆಲ್ಲ, ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಚಕ ಮಾಡಿದ್ರು ಗೊತ್ತಾ, ನಿಜ ಅಷ್ಟು ಟೇಸ್ಟಿಯಾಗಿ ಆಯಿತು. ನೋಡಿ ನೀರೆಲ್ಲ ಕಡಿಮೆ ಆಗಿದೆ. ಈಗ ನೀರೆಲ್ಲ ಕಡಿಮೆ ಆಗಿದೆ ಅಂದಾಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ನ ಹಾಕ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ ಸೋಯಾ ಸಾಸ್ ಹಾಕಬೇಕಾಗಿತ್ತು, ಸೋಯಾ ಸಾಸ್ ಖಾಲಿ ಆಗಿತ್ತು ನನ್ನ ಹತ್ರ, ಸೊ ಅದಕ್ಕೆ ಸೋಯಾ ಸಾಸ್ ಹಾಕಿಲ್ಲ. 1-2 ಸ್ಪೂನಷ್ಟು ಸೋಯಾ ಸಾಸು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಈ ರೀತಿಯೇ ಒಗ್ಗರಣೆಗೆ ಹಾಕೋಷ್ಟಿಲ್ಲ, ಹಿಂಗೆ ಹಾಕೋದು ಡೈರೆಕ್ಟಾಗಿ.
ಸೊ ನೋಡ್ಬೋದು ದಪ್ಪಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋಬೇಕು. ಅದು ಸಿಕ್ಕಿದಾಗ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನಿಮ್ಮ ಹತ್ರ ಸೋಯಾ ಸಾಸ್ ಇದ್ದರೆ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮ ಹತ್ರ ಸೋಯಾ ಸಾಸ್ ಖಾಲಿ ಆಗಿತ್ತು, ಅದಕ್ಕೆ ಹಾಗೆ ಹಾಕಿದ್ವಿ. ನಾವು ಸೋಯಾ ಸಾಸ್ ಬದಲು ವಿನೆಗರ್ನ ಹಾಕಿದ್ವಿ, ಲಾಸ್ಟಲ್ಲಿ ಹಾಕಿದ್ದೀವಿ, ತೋರಿಸ್ತೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಖಾರನೂ ಅಷ್ಟೇ, ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಮ್ಮದು ಮೆಣಸಿನ್ಕಾಯಿ ಖಾರ ಇದೆ ಜಾಸ್ತಿ, ಅದಕ್ಕೆ ಒಂದು 3 ಮೆಣಸಿನ್ಕಾಯಿ ಹಾಕಿದೆ ಅಷ್ಟೇ, ಕರೆಕ್ಟಾಗಿ ಆಗೋಯ್ತದು. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ. ಇದಕ್ಕೆ ಒಂದು 2 ಸ್ಪೂನಷ್ಟು ವಿನೆಗರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ವಿನೆಗರ್ ಹಾಕಿರೋದನ್ನ ಅವರು ವಿಡಿಯೋ ಮಾಡಿಲ್ಲ. ಸೊ ವಿನೆಗರು ಮತ್ತು ಇದನ್ನು ಹಾಕಿದ್ರು, ಏನಪ್ಪ ನಿಂಬೆಹಣ್ಣು 1 ಸ್ಪೂನಷ್ಟು ನಿಂಬೆಹಣ್ಣು ಮತ್ತು ವಿನೆಗರ್ ಹಾಕಿದ್ರು, ಸೋಯಾ ಸಾಸ್ ಇಲ್ಲ ಅಂತಂದ್ಬಿಟ್ಟು. ಹಾಗೆ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ, ಸುಮ್ಮನೆ ಕಲರ್ ಇರಲಿಲ್ಲ, ಅದು ಸೋಯಾ ಸಾಸ್ ಹಾಕಿರ್ಲಿಲ್ವಲ್ಲ ನಾವು, ಸೊ ಕಲರೇ ಕಾಣಿಸ್ತಾ ಇಲ್ಲಲ್ಲ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಅರಿಶಿನ ಪುಡಿ ಹಾಕಿ ಕಲರ್ ಬರುತ್ತೆ ಅಂತ ಹೇಳಿದೆ ನಾನು. ಸೊ ಅದಕ್ಕೆ ಕಲರ್ ಬರೋಕ್ಕೆ ಅಂತಂದ್ಬಿಟ್ಟು ಅರಿಶಿನ ಪುಡಿ ಸ್ವಲ್ಪ, ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು. ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದು ಅಷ್ಟೇ, ಇನ್ನೇನು ಕೂಡ ಹಾಕಿಲ್ಲ. ಚೆನ್ನಾಗಿ ಡ್ರೈ, ಒಂಚೂರು ಕೂಡ ಅದಕ್ಕೆ ನೀರು ಹಾಕಿಲ್ಲ. ಸಖತ್ತಾಗಿತ್ತು, ನಿಜ ತುಂಬ ಟೇಸ್ಟಿಯಾಗಿತ್ತು. ಚಿಲ್ಲಿ ಚಿಕನ್ ರೆಡಿ. ನಾನಿಲ್ಲಿ ಮೊನ್ನೆ ಅಮ್ಮ ಮನೆಗೆ ಹೋಗಿ ಬಂದಮೇಲೆ ಸುಜಾ ಆಂಟಿ ಅಲಸಂದಿ ಕಾಳು ಮತ್ತು ಸೋರೆಕಾಯಿ ಮತ್ತು ರಾಮ್ ಪಲ್ಯನ, ಲಕ್ಷ್ಮಣ ಫಲ ಏನೋ ಕಾಯಿ ಅದೆಲ್ಲ ಕೊಟ್ಟಿದ್ರು. ಅದೆಲ್ಲ ತೊಗೊಂಬಂದು ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಏನೂ ಎತ್ತಿಟ್ಟಿರಲಿಲ್ಲ. ಸೊ ಅದಕ್ಕೆ ಇವತ್ತೆಲ್ಲದನ್ನ ಕೂಡ ನೀಟಾಗಿ ಎತ್ತಿಟ್ಕೊತಾ ಇದ್ದೆ. ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೆ. ಸಾಂಬಾರು ಕೂಡ ರೆಡಿ ಆಗೋಯ್ತು ನಂದು. ಎಷ್ಟು ಬೇಗ ಅಡುಗೆ ಆಗೋಯ್ತು ಗೊತ್ತಾ, ಇಬ್ಬರಿದ್ರೆ ಚಕ ಅಂತ ಮಾಡಿಬಿಡ್ತೀವಿ ಅಂತಲೇ ಹೇಳ್ಬೋದು. ಇಲ್ಲಿ ಮುದ್ದೆ ಮಾಡ್ಕೊತಾನೆ, ಹಸ್ಬೆಂಡ್ ಅಷ್ಟೊತ್ತದನ್ನೆಲ್ಲ ಮಿಕ್ಸ್ ಮಾಡ್ಕೊತಾಯಿದ್ರು. ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ, ಮಿಕ್ಸ್ ಮಾಡಿಕೊಟ್ರೆ ಚಿಲ್ಲಿ ಚಿಕನ್ ರೆಡಿ. ಮತ್ತು ನಾನಿಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಏನು ಹೇಳ್ತಾರೆ, ನಾನು ಹೇಳ್ತಾ ಇದ್ದೆ ಒಂದು ದಿವಸನಾದರೂ ಅಡುಗೆ ಮಾಡಿಕೊಡಿ ನನ್ನ ಬಸ್ರಿ ಒಳಗಡೆ ಒಂದು ಭಯಕ್ಕೆನ ತೀರಿಸಿ ಅಂತಂದ್ಬಿಟ್ಟು. ನೋಡಿ ಇವತ್ತು ತೀರಿಸ್ಬಿಟ್ರು ಅಂತಲೇ ಹೇಳ್ಬೋದು. ಟೇಸ್ಟ್ ನೋಡ್ತಾ ಇದ್ದಾರೆ, ಕರೆಕ್ಟಾಗಿದೆ, ಸೂಪರಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು. ಬುರ್ಲಾನ್ ಶೆಫ್ ಅಂತಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ಬರುತ್ತೆ, ನೀವು ಅದನ್ನು ನೋಡಿ. ಅವ್ರು ತುಂಬ ಸಿಂಪಲಾಗಿ ಹೇಳ್ಕೊಡ್ತಾರೆ. ಹಸ್ಬೆಂಡ್ ಅದನ್ನ ನೋಡ್ತಿರ್ತಾರೆ, ಅವ್ರಿಗೆ ತುಂಬ ಇಷ್ಟ ಅಡುಗೆ ಮಾಡೋದು, ನೋಡೋದು, ತಿನ್ನೋದು ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಸೊ ನನಗೋಸ್ಕರ ಅಂತ ಚಿಲ್ಲಿ ಚಿಕನ್ನ ಮಾಡಿದ್ದಾರೆ ಇವತ್ತು. ಸೂಪರ್ ಆ್ಯಂಡ್ ಟೇಸ್ಟಿ. ನೋಡ್ಬೋದು ಹೆಂಗಾಗಿದೆ, ಡ್ರೈ ಸಕ್ಕತ್ತಾಗಿತ್ತು. ಒಂದೇ ರೌಂಡ್ ಫುಲ್ ಖಾಲಿ ಆಗೋಯ್ತು ಚಿಲ್ಲಿ ಚಿಕನ್. ಸಾಂಬಾರು, ನಾನು ಮಾಡಿರುವಂತಹ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿತ್ತು. ನೋಡ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ರೆಡಿ ಆಗಿದೆ. ಮುದ್ದೆ ರೈಸ್ ಎಲ್ಲ ರೆಡಿ ಆಗಿದೆ. ಈಗ ಊಟ ಮಾಡೋದು ಅಷ್ಟೇ ಕೆಲಸ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಇಲ್ಲಿಗೆ ಎಂಡ್